ಚಾಣಕ್ಯನ ನೀತಿಗಳು ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಪಡೆಯಲು ಮಾರ್ಗದರ್ಶನ ನೀಡುತ್ತವೆ. ಈ ನೀತಿಗಳು ನೈತಿಕ ಮೌಲ್ಯಗಳು, ಬಾಂಧವ್ಯಗಳು, ಹಣಕಾಸು ನಿರ್ವಹಣೆ ಮತ್ತು ಇತರ ಜೀವನದ ಸವಾಲುಗಳನ್ನು ಹೇಗೆ ಎದುರಿಸಬೇಕೆಂದು ಹೇಳುತ್ತವೆ. ಚಾಣಕ್ಯನ ಕೆಲವು ಪ್ರಮುಖ ನೀತಿಗಳು. 1. ಮೂರ್ಖರೊಂದಿಗೆ ವಾದಿಸಬೇಡಿ. ಹೌದು, ಮೂರ್ಖ ಜನರೊಂದಿಗೆ ನಾವು ಎಂದಿಗೂ ವಾದ ಮಾಡಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ. ಮೂರ್ಖರಿಗೆ ಯಾವುದೇ ಜ್ಞಾನ ಇರುವುದಿಲ್ಲ. ನೀವು ಅವರೊಂದಿಗೆ ವಾದ ಮಾಡಿದರೆ ನಷ್ಟವಾಗುತ್ತದೆ. ಅಂತಹ ಜನರೊಂದಿಗೆ ನೀವು ವಾದಿಸಿದರೆ ನಿಮ್ಮ ಗೌರವವೂ ಕಡಿಮೆಯಾಗುತ್ತದೆ. ಅಂತಹ ಜನರು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸಬಹುದು. ಮೂರ್ಖ ಜನರೊಂದಿಗೆ ವಾದವನ್ನು ತಪ್ಪಿಸಲು ನೀವು ಮೌನವಾಗಿರುವುದು ಒಳ್ಳೆಯದು ಮತ್ತು ನಿಮ್ಮ ವಿವೇಚನೆಯನ್ನು ಬಳಸಿ. 2. ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಹೆಚ್ಚಿನ ಜನರು ಏನು ಮಾಡ್ತಾರಂತ ಹೇಳಿದರೆ, ತಮ್ಮ ದೌರ್ಬಲ್ಯಗಳನ್ನು ತಮ್ಮ ಹತ್ತಿರದ ಸಂಬಂಧಿಗಳಿಗೆ ಹಂಚಿಕೊಳ್ಳುತ್ತಾರೆ. ಅದಕ್ಕಾಗಿ ನೀವು ದುಬಾರಿ ಬೆಲೆ ಕಟ್ಟಬೇಕಾಗುತ್ತದೆ. ನೀವು ಜನಿಸಿದಾಗ ನೀವು ಒಬ್ಬಂಟಿಯಾಗಿರುತ್ತೀರಿ. ನೀವು ಹುಟ್ಟಿದ ಕೂಡಲೇ ನಿಮ್ಮ ಲೌಕಿಕ ಸಂಬಂಧಗಳು ಪ್ರಾರಂಭವಾಗುತ್ತವೆ. ಕಾಲಾನಂತರದಲ್ಲಿ ನೀವು ಅನೇಕ ಆಳವಾದ ಸಂಬಂಧಗಳಲ್ಲಿ ಮಗ್ನರಾಗುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಂಬಂಧಗಳಲ್ಲಿ ನಮ್ಮ ದೌರ್ಬಲ್ಯವನ್ನು ನಾವು ಹಂಚಿಕೊಳ್ಳುತ್ತೇವೆ. ಇದರಿಂದಾಗಿ ಜನರು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾರೆ. ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ ಒಳ್ಳೆಯದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ದೌರ್ಬಲ್ಯಗಳನ್ನು ಹೊಂದಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಅದು ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಹೆಂಡತಿಯೇ ಆಗಿರಲಿ. ನಿಮ್ಮ ಆತ್ಮವನ್ನು ಕಾಪಾಡಲು ಇದನ್ನು ತಪ್ಪಿಸಿ ಎಂದು ಚಾಣಕ್ಯರವರು ಹೇಳುತ್ತಾರೆ. 3. ನಿಮ್ಮ ಒಂದು ದೋಷವು ಎಲ್ಲ ಸದ್ಗುಣಗಳನ್ನು ನಾಶಪಡಿಸುತ್ತದೆ. ಜನರು ಸಂತೋಷ, ಅನುಕೂಲತೆ ಮತ್ತು ಸಂಪತ್ತಿನ ಹೊರತಾಗಿಯೂ ಕೆಲವು ತಪ್ಪನ್ನು ಮಾಡಿದಾಗ ಅವರ ಸ್ವರ್ಗದಂತಹ ಜೀವನವು ನರಕವಾಗುವಂತೆ ಮಾಡುವಾಗ ಅನೇಕ ಉದಾಹರಣೆಗಳನ್ನು ಜೀವನದಲ್ಲಿ ಕಾಣಬಹುದು. ಇದಕ್ಕೆ ಕಾರಣವೇನು? ನಮ್ಮ ಒಂದು ದೋಷ ಇರಬಹುದು. ನೀವು ಅನೇಕ ಗುಣಗಳನ್ನು ಹೊಂದಿದ್ದರೂ ಸಹ ಉತ್ತಮ ನಡವಳಿಕೆ, ದಯೆ ಹಾಗೂ ಸೇವಾ ಮನೋಭಾವವನ್ನು ಹೊಂದಿಲ್ಲವಾದರೆ ನೀವು ಖಂಡಿತವಾಗಿಯೂ ಶ್ರೀಮಂತರಾಗುವುದು ಅಸಾಧ್ಯ. ನಮ್ಮ ಸಮಾಜದಲ್ಲಿ ನಮಗೆ ಅಪಾರ ಗೌರವವಿದೆ, ಆದರೆ ನಿಮ್ಮಲ್ಲಿ ಒಂದು ಸಣ್ಣ ನ್ಯೂನತೆಯೂ ಇದ್ದರೆ ಅದು ನಿಮ್ಮ ಜೀವನವನ್ನು ಹಾಳು ಮಾಡುತ್ತವೆ. ದೋಷಗಳು, ಮಾದಕತೆ, ಅಶ್ಲೀಲತೆ, ಜೂಜು ನಮ್ಮನ್ನು ಹಾಳುಗೆಡುತ್ತದೆ. ಆದ್ದರಿಂದ ನಿಮ್ಮ ಬಗ್ಗೆ ನೀವು ಗಮನಹರಿಸಿ ಮತ್ತು ನಿಮ್ಮಲ್ಲಿ ಏನಾದರೂ ದೋಷವಿದೆ ಎಂದು ನೋಡಿ. ಇದ್ದರೆ ಅದನ್ನು ತ್ಯಜಿಸಿ. ಇಲ್ಲದಿದ್ದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಸೃಷ್ಟಿಸಲ್ಪಟ್ಟ ಎಲ್ಲ ಗೌರವಗಳು ಕ್ಷಣಾರ್ಧದಲ್ಲಿ ಮಣ್ಣು ಪಾಲಾಗುತ್ತವೆ. 4. ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಸಂಪತ್ತೇ ಜೀವನ ಎಂಬ ಈ ವಾಕ್ಯವನ್ನು ನೀವು ಕೇಳಿರಬಹುದು. ಸಂಪತ್ತು ಇಲ್ಲದ ನಾವೆಲ್ಲರೂ ಬಡವರು. ಇದು ಸಂಪೂರ್ಣವಾಗಿ ವಾಸ್ತವವಾದ ವಿಷಯವಾಗಿದೆ. ಸಂಪತ್ತು ಅಥವಾ ಸಮೃದ್ಧಿ ಇಲ್ಲದೆ ಗೌರವವಿಲ್ಲ. ಹಣ ನಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ. ಈ ಸಂಪತ್ತನ್ನು ಸಾಕಷ್ಟು ದುರುಪಯೋಗಪಡಿಸಿಕೊಳ್ಳುವ ಜನರಿದ್ದಾರೆ. ಅವರು ಕಠಿಣ ಪರಿಶ್ರಮದಿಂದ ಹಣ ಸಂಪಾದಿಸುತ್ತಾರೆ, ಆದರೆ ಆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ದಿನವಿಡೀ ದುಡಿದು ಮತ್ತು ಸಂಜೆ ಮದ್ಯಪಾನ ಮಾಡುವ ಮೂಲಕ ತಮ್ಮ ಗಳಿಕೆಯನ್ನು ವ್ಯರ್ಥ ಮಾಡುತ್ತಾರೆ. ಹಾಗಾಗಿ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಖರ್ಚು ಮಾಡಿ. 5. ಅಪಪ್ರಚಾರಕ್ಕೆ ಹೆದರಿ. ಅವಮಾನದಿಂದ ಬದುಕುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂದು ಚಾಣಕ್ಯ ಹೇಳುತ್ತಾನೆ. ಸಾವು ಕೇವಲ ಒಂದು ಕ್ಷಣ ದುಃಖವನ್ನು ನೀಡುತ್ತದೆ, ಆದರೆ ಅವಮಾನವು ಪ್ರತಿದಿನ ಜೀವನದಲ್ಲಿ ದುಃಖವನ್ನು ತರುತ್ತದೆ. ನಮ್ಮೆಲ್ಲರೊಳಗೆ ಅಪಪ್ರಚಾರದ ಭಯ ಇರಬೇಕು. ಆ ಭಯ ಮುಗಿದಿದ್ದರೆ ಜಗತ್ತು ಅಸ್ವಸ್ಥವಾಗಿರುತ್ತದೆ. ಕುಖ್ಯಾತವಾಗುವುದು ಜೀವನದ ದೊಡ್ಡ ದುಃಖ. ಇದು ವ್ಯಕ್ತಿಯ ಜೀವನದ ಪ್ರತಿ ಕ್ಷಣವೂ ಒಬ್ಬ ವ್ಯಕ್ತಿಯನ್ನು ಸಾಯುವಂತೆ ಮಾಡುತ್ತದೆ. ನೀವು ಏನು ತಪ್ಪು ಮಾಡಿದ್ದೀರಿ ಎಂದು ನಿಮ್ಮ ಆತ್ಮವು ಹೇಳಿದಾಗ ಪಾಪ ಪ್ರಜ್ಞೆ ಕಾಡುತ್ತದೆ. ನೀವು ಇಡೀ ಜೀವನವನ್ನು ಅಪಖ್ಯಾತಿಯೊಂದಿಗೆ ಬದುಕಬೇಕಾದ ಯಾವುದೇ ಕೆಲಸವನ್ನು ಮಾಡಬೇಡಿ. ಒಮ್ಮೆ ನೀವು ಕುಖ್ಯಾತರಾಗಿದ್ದರೆ ಮೊದಲಿನಂತೆ ಜನರ ದೃಷ್ಟಿಯಲ್ಲಿ ಹಿಂತಿರುಗಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಯಾವುದೇ ಪ್ರಮುಖ ಹೆಜ್ಜೆ ಇಡುವ ಮೊದಲು ಖಂಡಿತವಾಗಿಯೂ 1000 ಬಾರಿ ಯೋಚಿಸಿ. 6. ಸೋಮಾರಿತನವನ್ನು ದೂರವಿಡಿ. ಈ ಜಗತ್ತಿನಲ್ಲಿ ಕೇವಲ 20% ಜನರು ಮಾತ್ರ ಯಶಸ್ಸಿನ ವರ್ಗಕ್ಕೆ ಸೇರುತ್ತಾರೆ. ವಿಶ್ವದ 100% ಜನರಲ್ಲಿ ಕೇವಲ 20% ಜನರು ಮಾತ್ರ ಯಶಸ್ವಿಯಾಗುತ್ತಾರೆ. ಹಾಗಾದರೆ ಈ 80% ಜನರು ಯಾಕೆ ಯಶಸ್ವಿಯಾಗುವುದಿಲ್ಲ? ಈಗ ನೀವು ಹೇಳುವ ಪ್ರಕಾರ ಈ 20% ಜನರು ಉತ್ತಮ ಬದುಕು ಪಡೆದಿರಬೇಕು ಅಥವಾ ಅವರ ತಂದೆ ಮತ್ತು ಅಜ್ಜ ಉತ್ತಮ ಮನೆಯಿಂದ ಬಂದವರು. ಇಲ್ಲ, ನೀವು ತಪ್ಪು ಭಾವಿಸಿದ್ದೀರಿ. ಇಂದು ಜನರು ನೆಲದಿಂದ ಆಕಾಶವನ್ನು ಮುಟ್ಟಿದ ಅನೇಕ ಉದಾಹರಣೆಗಳಿವೆ. ಬಡ ಜೀವನವನ್ನು ನಡೆಸಿರುವ ಜನರು ತುಂಬಾ ಶ್ರೀಮಂತರಾಗಿದ್ದಾರೆ, ಆದರೆ ಕೆಲವರು ಶ್ರೀಮಂತರಾದರೂ ಯಶಸ್ವಿಯಾಗುವುದಿಲ್ಲ. ಈ ಜನರ ನಡುವಿನ ವ್ಯತ್ಯಾಸವೆಂದರೆ ಸೋಮಾರಿತನ. 80% ಜನರು ಏನಾದರೂ
ಮಾಡುವಲ್ಲಿ ಸೋಮಾರಿಯಾಗಿದ್ದರೆ 20% ಜನರು ಒಂದೇ ಕೆಲಸವನ್ನು ಹೃದಯಪೂರ್ವಕವಾಗಿ ಮಾಡುತ್ತಾರೆ. ಆದ್ದರಿಂದ ನೀವು ಜೀವನವನ್ನು ಉತ್ತಮ ಮತ್ತು ಸಂತೋಷದಿಂದ ಮಾಡಲು ಬಯಸಿದರೆ ಸೋಮಾರಿತನವನ್ನು ಮರೆತು ಕಷ್ಟಪಟ್ಟು ಕೆಲಸ ಮಾಡಿ. ಸೋಮಾರಿಯಾದ ಮನುಷ್ಯನಿಗೆ ವರ್ತಮಾನ ಮತ್ತು ಭವಿಷ್ಯವಿಲ್ಲ ಎಂಬುದನ್ನು ನೆನಪಿಡಿ. 7. ನಂಬಿಕೆಗೆ ಅರ್ಹರಲ್ಲದ ಜನರು. ನಿಮ್ಮ ಸ್ನೇಹಿತರಾಗುವ ಅನೇಕ ಜನರನ್ನು ನೀವು ಗಮನಿಸಿರಬೇಕು. ಅವರು ನಿಮ್ಮೊಂದಿಗೆ ಕುಳಿತು ನಿಮ್ಮೊಂದಿಗೆ ಮಾತನಾಡುತ್ತಾರೆ, ಆದರೆ ನೀವು ಯಾವಾಗ ಒಂದು ಪ್ರಮುಖ ಮಾತನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತೀರಿ ಆಗ ಆ ವ್ಯಕ್ತಿಯು ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ಕೇಳದೆ ನಿರ್ಲಕ್ಷಿಸುತ್ತಾನೆ. ನಂತರ ಈ ವ್ಯಕ್ತಿಯು ಖಂಡಿತವಾಗಿಯೂ ನಿಮ್ಮನ್ನು ಮೋಸ ಮಾಡಿಯೇ ಮಾಡುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂತಹ ಜನರನ್ನು ನಂಬಬೇಡಿ. ನೀವು ಸಾರ್ವಜನಿಕವಾಗಿ ಏನು ಹಂಚಿಕೊಳ್ಳಬಹುದು ಎಂಬುದನ್ನು ಇಂತಹವರೊಂದಿಗೆ ಹಂಚಿಕೊಳ್ಳಿ. ಅಂತಹ ಜನರೊಂದಿಗೆ ನಿಮ್ಮ ವೈಯಕ್ತಿಕ ಅಥವಾ ಪ್ರಮುಖ ವಿಷಯಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಪ್ರಮುಖ ವಿಷಯಗಳನ್ನು ನೀವು ಅಂತಹ ಜನರೊಂದಿಗೆ ಹಂಚಿಕೊಂಡರೆ ಈ ವಿಷಯಗಳು ನಿಮಗೆ ಇನ್ನು ಮುಂದೆ ಖಾಸಗಿಯಾಗಿರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅಂತಹ ಜನರು ಇತರರಿಗೆ ಈ ವಿಷಯಗಳನ್ನು ಸಹ ಹೇಳುತ್ತಾರೆ. ಈ ಜನರನ್ನು ನಂಬುವುದು ನಿಲ್ಲಿಸಬೇಕು. 8. ನಿಮಗಿಂತ ಹೆಚ್ಚು ಅಥವಾ ಕಡಿಮೆ ಸ್ಥಾನಮಾನದ ಜನರೊಂದಿಗೆ ಸ್ನೇಹ ಮಾಡಬೇಡಿ. ಚಾಣಕ್ಯ ಹೇಳುವ ಪ್ರಕಾರ ನಿಮಗಿಂತ ಹೆಚ್ಚು ಅಥವಾ ಕಡಿಮೆ ಪ್ರತಿಷ್ಠೆ ಇರುವವರೊಂದಿಗೆ ಎಂದಿಗೂ ಸ್ನೇಹ ಮಾಡಬೇಡಿ. ಅಂತಹ ಸ್ನೇಹವು ನಿಮ್ಮನ್ನು ಎಂದಿಗೂ ಸಂತೋಷಪಡಿಸುವುದಿಲ್ಲ. ನಿಮಗಿಂತ ಕಡಿಮೆ ಪ್ರತಿಷ್ಠೆಯನ್ನು ಹೊಂದಿರುವ ಜನರೊಂದಿಗೆ ನೀವು ಸ್ನೇಹ ಬೆಳೆಸಿದರೆ ನೀವು ಯಾವಾಗಲೂ ತೊಂದರೆಯಲ್ಲಿ ಇರುತ್ತೀರಿ. ಅಂತಹ ಸ್ನೇಹಿತರು ಯಾವಾಗಲೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಿಸುತ್ತಾರೆ ಮತ್ತು ನಿಮ್ಮ ಲಾಭವನ್ನು ಪಡೆಯಲು ಯೋಚಿಸುತ್ತಾರೆ. ನೀವು ಎಂದಾದರೂ ತೊಂದರೆಯಲ್ಲಿದ್ದರೆ ಅಂತಹ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮಗಿಂತ ಉನ್ನತ ಸ್ಥಾನಮಾನದ ಜನರೊಂದಿಗೆ ನೀವು ಸ್ನೇಹಿತರಾಗಿದ್ದರೆ ನೀವು ಯಾವಾಗಲೂ ನಿಮ್ಮನ್ನು ನಿಮ್ಮ ಸ್ನೇಹಿತನೊಂದಿಗೆ ಹೋಲಿಸುತ್ತೀರಿ ಮತ್ತು ನಿಮ್ಮಲ್ಲಿ ಅಸೂಯೆ ಉಂಟಾಗುತ್ತದೆ. ನೀವು ಯಾವಾಗಲೂ ಅವನ ಮುಂದೆ ನಿಮ್ಮನ್ನು ಸಣ್ಣದಾಗಿ ಪರಿಗಣಿಸಿರುವಿರಿ. ಅದು ನಿಮ್ಮ ಸ್ವಾಭಿಮಾನಕ್ಕೆ ಒಳ್ಳೆಯದಲ್ಲ. ತೊಂದರೆಯ ಸಮಯದಲ್ಲಿ ಅವನು ನಿಮಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ನೀವು ಕೋಪಗೊಳ್ಳುತ್ತೀರಿ. ಆದ್ದರಿಂದ ನಿಮ್ಮ ಸ್ನೇಹ ನಿಮಗೆ ಸಮಾನರಾದವರ ಮಟ್ಟದಲ್ಲಿ ಮಾತ್ರ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. 9. ವರ್ತಮಾನದ ಜೀವನ. ನಾವು ಎಂದಿಗೂ ಹಿಂದೆ ನಡೆದ ವಿಷಯದ ಬಗ್ಗೆ ವಿಷಾದಿಸಬಾರದು, ಭವಿಷ್ಯದ ಬಗ್ಗೆ ಚಿಂತಿಸಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ಬುದ್ಧಿವಂತರು ಯಾವಾಗಲೂ ವರ್ತಮಾನದಲ್ಲಿ ವಾಸಿಸುತ್ತಾರೆ. ನಿಮ್ಮ ಜೀವನವನ್ನು ಸಂತೋಷದಿಂದ ಬದುಕಲು ನೀವು ಬಯಸಿದರೆ ಇಂದಿನ ಜೀವನದಲ್ಲಿ ಯಾವಾಗಲೂ ಜೀವಿಸಿ. ನಿಮ್ಮ ಕೈಯಲ್ಲಿ ನಿನ್ನೆ ಅಥವಾ ನಾಳೆ ಇಲ್ಲ. ನಿಮ್ಮ ಕೈಯಲ್ಲಿರುವ ಏಕೈಕ ವಿಷಯವೆಂದರೆ ಅದು ಇಂದು. ಕಳೆದು ಹೋಗಿದ್ದುದನ್ನು ನೀವು ನೆನೆದು ಕೊರಗುತ್ತಿದ್ದರೆ ನೀವು ನಿಮ್ಮನ್ನು ದುಃಖಿಸುತ್ತಿದ್ದೀರಿ ಎಂದರ್ಥ. ನಿನ್ನೆ ಕಳೆದದ್ದು ನೆನಪಿಸಿಕೊಂಡ ನಂತರ ಹಿಂತಿರುಗುವುದಿಲ್ಲ. ಆದ್ದರಿಂದ ನಿನ್ನೆ ಬಗ್ಗೆ ಯೋಚಿಸುವುದು ವ್ಯರ್ಥ. ನೀವು ನಾಳೆಯ ಬಗ್ಗೆ ಯೋಚಿಸಿದರೆ ಅದು ಕೂಡ ನಿಮ್ಮನ್ನು ಚಿಂತೆ ಮಾಡುತ್ತದೆ. ಭವಿಷ್ಯದ ಬಗ್ಗೆ ಯೋಚಿಸುವ ಮೂಲಕ ನಿಮ್ಮ ಇಂದು ಹಾಳಾಗಬಾರದು. ನಿಮಗೆ ಈ ಕ್ಷಣ ಮಾತ್ರ ಇದೆ, ಆದ್ದರಿಂದ ಅದನ್ನು ಜೀವಿಸಿ. ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ಈ ಕ್ಷಣವನ್ನು ಕೆಲಸದಲ್ಲಿ ಇರಿಸಿ. ನಿಮ್ಮ ಇಂದಿನ ದಿನದಲ್ಲಿ ನೀವು ಜೀವಿಸುತ್ತಿದ್ದೀರಿ. ನಿಮ್ಮ ಭವಿಷ್ಯವು ಸ್ವಯಂಚಾಲಿತವಾಗಿ ನೆಲೆಗೊಳ್ಳುತ್ತದೆ. ಕೊನೆಯ ಪಾಯಿಂಟ್ 10 ಮತ್ತು ವೆರಿ ಇಂಪಾರ್ಟೆಂಟ್. ಸಂತೋಷವಾಗಿರಲು ಬಾಂಧವ್ಯದಿಂದ ದೂರವಿರಿ. ಇದನ್ನು ನಂಬಿದರೆ ನಂಬಿ. ಇಂದು ಹೆಚ್ಚಿನ ಜನರು ತಾವು ತಿನ್ನುವ ಅಥವಾ ಕುಡಿಯುವ ಬಗ್ಗೆ ಅಸಮಾಧಾನ ಹೊಂದಿಲ್ಲ, ಆದರೆ ಅವರ ಸಂಬಂಧದಿಂದಾಗಿ ಅತೃಪ್ತರಾಗಿದ್ದಾರೆ. ಅವನ ಮನಸ್ಸು ಅವನ ಹತ್ತಿರ ಇಲ್ಲದ ವಸ್ತು ಅಥವಾ ವ್ಯಕ್ತಿ ಬಗ್ಗೆ ಅತೃಪ್ತಿ ಹೊಂದಿರುತ್ತಾನೆ ಮತ್ತು ಈ ದುಃಖಕ್ಕೆ ಕಾರಣವೆಂದರೆ ಬಾಂಧವ್ಯ. ಚಾಣಕ್ಯ ಹೇಳುವ ಪ್ರಕಾರ ತನ್ನ ಸಂಬಂಧಕ್ಕೆ ಹೆಚ್ಚು ಒಲವು ತೋರುವವರು ಭಯ ಮತ್ತು ಆತಂಕವನ್ನು ಎದುರಿಸಬೇಕಾಗುತ್ತದೆ. ಎಲ್ಲ ದುಃಖಗಳ ಮೂಲವೇ ಬಾಂಧವ್ಯ. ನೀವು ಯಾರೊಂದಿಗಾದರೂ ಬಾಂಧವ್ಯವನ್ನು ಹೊಂದಿರುವಾಗ ನೀವು ಭ್ರಮೆ ಮತ್ತು ಬಾಂಧವ್ಯದ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಮತ್ತು ಇದು ನಿಮ್ಮ ದುಃಖಕ್ಕೆ ಕಾರಣವಾಗುತ್ತದೆ. ಚಾಣಕ್ಯನ ಮಾತುಗಳು ಪ್ರಸ್ತುತ ಪರಿಸರಕ್ಕೆ ಸರಿಹೊಂದುತ್ತವೆ. ಇಂದಿನ ಯುವಕರು ಸಂಬಂಧಗಳಲ್ಲಿ ನಂಬಿಕೆ ಇಡಲು ಪ್ರಾರಂಭಿಸಿದ್ದಾರೆ ಎಂದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತೇವೆ. ತನ್ನ ಯೌವನದ ವಯಸ್ಸಿನಲ್ಲಿ ಅವರು ಲಿವ್ ಇನ್ ಸಂಬಂಧದಲ್ಲಿ ಇರಲು ಪ್ರಾರಂಭಿಸಿದರೆ ಮತ್ತು ಈ ಸಂಬಂಧದಲ್ಲಿ ಸ್ವಲ್ಪ ಸಂಘರ್ಷ ಅಥವಾ ಜಗಳವಾದಾಗ ನಂತರ ಅವರು ಉದ್ವೇಗದಿಂದ ಕುಳಿತುಕೊಳ್ಳುತ್ತಾರೆ. ಅವರು ತನ್ನ ಸಂಗಾತಿಯನ್ನು ಕಳೆದುಕೊಳ್ಳುವ ಭಯದಲ್ಲಿರುತ್ತಾರೆ ಮತ್ತು ಈ ಆತಂಕದಲ್ಲಿ ಅವನು ಉದ್ವೇಗದಲ್ಲಿ ಮುಳುಗುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.